ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಂಬೇವಾಡ ಗ್ರಾಮದಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಾಡದಲ್ಲಿ ಇಕೋ ಕ್ಲಬ್ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಕಾರ್ಯಕ್ರಮವು ಉರ್ದು ಸಿಆರ್ಪಿಗಳಾದ ಶ್ರೀ ಖಾಸಿಂ ಸರ್ ಮತ್ತು ಶ್ರೀ ಫಯಾಜ್ ಸರ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಸಸಿಗೆ ನೀರುಣಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ವಿಜಯಕುಮಾರ್ ಜಿಡಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ರಫೀಕ್ ಅಹಮದ್ ಮುಖ್ಯ ಗುರುಗಳು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಲಕ್ಷ್ಮಣ ಸರ್ ಝಡ್ಕಿ, ಸರ್ದಾರ್ ಪಟೇಲ್, ಗ್ರಾಮ ಪಂಚಾಯತ್ ಸದಸ್ಯರು ಜೈರ್ ಅಬ್ಬಾಸ್ ಸರ್, ಶಿರಾಜ್ ಸರ್, ಬಸವನಗೌಡ ಸರ್, ಪರಮೇಶ್ವರ್ ಸರ್, ಶರೀಫ್ ಬಾಗ್ವಾನ್ ಸರ್, ಅಂಬರೀಶ್ ಸರ್ ಮತ್ತು ಮುದ್ದು ಮಕ್ಕಳು, ಶಾಲೆ ಸಿಬ್ಬಂದಿಗಳು ಮತ್ತು ಅಡುಗೆ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬೈಲಿಟು ನ್ಯೂಸ್, ಆಳಂದ್. ಕಾರ್ಯಕ್ರಮದಲ್ಲಿ ಅಧ್ಯಕ್ಷಸ್ಥಾನ ವಹಿಸಿದರು. ಇಷ್ಟೇ ಹೇಳ್ಬೇಕಂದ್ರೆ ಇಕೋ ಕ್ಲಬ್ ಅನ್ನು ನಮ್ಮ ಶಾಲೆ ಹಮ್ಮಿಕೊಂಡ ವಿಷಯ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಒಂದು ಗ್ರಾಮ, ತಾಲೂಕಾ, ಜಿಲ್ಲಾ ಆಗಬೇಕನ್ನೋ ಉದ್ದೇಶದಿಂದ ನಮ್ಮ ಒಂದು ಶಾಲೆಯಲ್ಲಿ ಯಾವುದೇ ಮಕ್ಕಳಲ್ಲಿ ಎಲ್ಲರೂ ನಾವು ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕಾದ ಒಂದು ವಿಚಾರ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ವಾಯು ಮಾಲಿನ್ಯ, ಪ್ರತಿಯೊಂದು ಗಾಡಿಯಲ್ಲಿ ನಾವು ಡೀಸೆಲ್ ಅವು ಉಪಯೋಗಿಸಿಕೊಂಡು ವಾಯು ಮಾಲಿನ್ಯ ಹಾಳು ಮಾಡುತ್ತಿದ್ದೇವೆ. ಅವೆಲ್ಲವನ್ನು ನಾವು ಹೋರಾಡಿಸಬೇಕು ಮತ್ತು ನೀರನ್ನು ಮಿತವಾಗಿ ಬಳಸಿ ಸರಿಯಾಗಿ ಬಳಕೆ ಮಾಡಬೇಕು. ಯಾಕಂದ್ರೆ ನಾವು ನೀರು ಕುಡಿಯೋದಷ್ಟು ಅರ್ಧ ಗ್ಲಾಸ ಅದರ ಒಂದು ಚರಿಗೆ ಹೆಚ್ಚಿಕೊಂಡು ಸ್ವಲ್ಪ ಕುಡಿದು ಹಾಳು ಮಾಡ್ತೇವೆ. ಇವೆಲ್ಲ ನಾವು ಬಿಡಬೇಕು. ಎಷ್ಟು ಬೇಕೋ ಅಷ್ಟೇ ನಾವು ಈ ಒಂದು ಉಪಯೋಗಿಸಬೇಕು. ಮತ್ತು ಅದೇ ರೀತಿ ಮತ್ತೆ ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕಾದ್ರೆ ನಾವು ಅಲ್ಲಿ ನಾವು ಏನ್ ಮಾಡಬೇಕು, ಗಿಡ ಬೆಳೆಸಬೇಕು. ಗಿಡ ಯಾಕೆ ಬೆಳೆಸೋದ್ರ ಅದು ಇಂಗಾಲ ಡೈಆಕ್ಸೈಡ್ ತೆಗೆದುಕೊಂಡು ಆಕ್ಸಿಜನ್ ಹೊರಗೆ ಬಿಡ್ತದ. ಆ ಆಕ್ಸಿಜನ್ ನಾವು ತಗೊಂಡು ನಾವು ಒಳ್ಳೆಯ ರೀತಿ ಇರ್ತವು. ಹೀಗಾಗಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಎಲ್ಲರಿಗೂ ನಾವು ಧನ್ಯವಾದ ಹೇಳುತ್ತಾ ಇಲ್ಲಿಗೆ ನಾವು ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಇಂದು ಅಂಬೇವಾಡ ಉರ್ದು ಶಾಲೆಯಲ್ಲಿ 30/1/2025 ಉರ್ದು ಶಾಲೆಯಲ್ಲಿ ಇಕೋ ಕ್ಲಬ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ಶಾಲೆಯ ಮುಖ್ಯ ಗುರುವಾದಂಥ ರಫೀಕ್ ಅಹಮದ್ ಸರ್ ವಹಿಸಿಕೊಂಡಿದ್ದರು ಮತ್ತು ಉದ್ಘಾಟನೆಯನ್ನು ಶಶಿ ನೀರೇವ ಎಣಿಸುವ ಮುಖಾಂತರ ಆಳಂದ ತಾಲೂಕಿನ ಸೌತ್ ಮತ್ತು ನಾರ್ತ್ ಕ್ಲಸ್ಟರ್ನ ಸಿಆರ್ಪಿಗಳಾದಂಥ ಖಾಸಿಂ ಸರ್ ಮತ್ತು ಫಯಾಜ್ ಸರ್ ಅವರು ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿದರು. ಅದೇ ರೀತಿ ನಮ್ಮ ಕನ್ನಡ ಶಾಲೆಯ ಮುಖ್ಯ ಗುರುವಂತ ಜಲಕಿ ಸರ್ ಅತಿಥಿ ಸ್ಥಾನ ಅಲಂಕರಿಸಿದರು. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.